ವಿದ್ಯುತ್ ಪ್ರತಿನಿಧಿಗಳ ಸೇವೆಯನ್ನು ಕಾಯಂಗೊಳಿಸುವಂತೆ ಆಗ್ರಹಿಸಿ ಶುಕ್ರವಾರ ಕರ್ನಾಟಕ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಸಂಘ ಸುವರ್ಣ ಗಾರ್ಡ್ನಲ್ಲಿ ಪ್ರತಿಭಟನೆ ನಡೆಸಿದರು. ಕಳೆದ 2003ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಎಸ್.ಎಂ. ಕೃಷ್ಣನವರು ತಮ್ಮ ಸರ್ಕಾರದ ಅವಧಿಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬರಂತೆ ಮಾಪಕ ಓದುಗರು ಎಂದು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಂಡಿದ್ದರು. ನಾವು ಕೇವಲ ತಿಂಗಳ ಪೂರ್ತಿ ಕೆಲಸ ಮಾಡುತ್ತೇವೆ ಹಾಗೂ ಮೇಲಧಿಕಾರಿಗಳು ಸೂಚಿಸಿದ ಎಲ್ಲ ಕೆಲಸಗಳನ್ನು ಮಾಡುತ್ತೇವೆ. ನಾವುಗಳು 5 ಕಂಪನಿಗಳಲ್ಲಿ ಸುಮಾರು 3800 ಜನ ಗುತ್ತಿಗೆ ಆಧಾರದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇವೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ ಶಾಖಾ ಅಧಿಕಾರಿಗಳು ಹಾಗೂ ವಿಕಲಚೇತನರಿಗಾಗಿ ಹುದ್ದೆಯನ್ನು 2010ರಲ್ಲಿ ಸೃಷ್ಟಿಸಿ ಕಂದಾಯ ಸಹಾಯಕರು ಅಂತ ನೇಮಕ ಮಾಡಿಕೊಂಡು ಅವರಿಗೆ ಸರ್ಕಾರದಿಂದ ಬರತಕ್ಕ ಎಲ್ಲಾ ಸಹಾಯ ಸೌಲಭ್ಯಗಳನ್ನು ಕೊಟ್ಟು ಅವರನ್ನು ಕಾಯಂ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಸರ್, ನಾವು ಮನವಿ ಕೊಡಲು ಈ ದಿವಸ ಮನವಿ ಕೊಡುವುದು ಉದ್ದೇಶ ಏನೆಂದರೆ, ನಾವು 2003ರಿಂದ ಇಲ್ಲಿವರೆಗೂ 23 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಸೊ ಕೆಲಸ ಮಾಡ್ತಾರೆ ಕಾಯಮಾತಿ ಮಾಡಿಕೊಡಿ ಅಂತ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟು ಸಹ ಆಗಿರುವುದಿಲ್ಲ. ಈ ದಿವಸ ಉದ್ದೇಶ ಇಟ್ಕೊಂಡೆ ನಮಗೆ ಕಾಯಮಾತಿ ಮಾಡಿಕೊಡಿ ಅಂತ ಕೇಳ್ಕೊತಾ ಇದೀವಿ. ಮನೆ ಮುಖ್ಯಮಂತ್ರಿ ಇರ್ಬೋದು, ಮನೆ ಜಾರ್ಜ್ ಸಾಹೇಬ್ ಇರ್ಬೋದು, ಮನವಿ ಕೊಡ್ತಾ ಇರೋದು ಕಾಯಮಾತಿ ಮಾಡಿಕೊಡಿ ಅಂತ. ನಮಗೆ ಕೋರ್ಟ್ ಆದೇಶ ಆಗಿದ್ರು ಸಹ ಇಲ್ಲಿವರೆಗೂ ನಮಗೆ ಏನು ಒಂದು ಮನವಿಯ ಒಂದು ವರದಿನೂ ಆಗಿಲ್ಲ, ಒಂದು ನಮ್ಗೆ ಆದೇಶ ಪತ್ರನೂ ಇಲ್ಲ. ಮತ್ತೆ ನಮ್ಮ ಉದ್ದೇಶ ಕೋರ್ಟ್ ಆದೇಶ ಆಗಿದೆ, ಅದು ಆಗಿದ್ರು ಸಹ ನಮ್ಗೆ ಸರ್ಕಾರ ನಮ್ಗೆ ಕಾಯಮಾತಿ ಮಾಡಲು ಮೀನಾಮೇಷ ಎಣಿಸ್ತಾ ಇದೆ. ನಾವು ಈ ದಿವಸ ಮನವಿ ಕೊಡ್ತಾ ಇರೋದು ನಮ್ಗೆ ಕಾಯಮಾತಿ ಮಾಡಿಕೊಡಿ ಅಂತ ಮನೆ ಮುಖ್ಯಮಂತ್ರಿ ಇರೋದು ಮನೆ ಜಾರ್ಜ್ ಸಾಹೇಬ್ರ ಹತ್ರ ಮನವಿ ಮಾಡಿಕೊಡ್ತಾ ಇದೀವಿ. ವೆಂಕಟೇಶ್ವರ, ರಾಮನಗರ ಜಿಲ್ಲೆ ಮಾಡಿ ತಾಲೂಕು ರಾಜ್ಯಾಧ್ಯಕ್ಷರು, ಕರ್ನಾಟಕ ಗ್ರಾಮ ವಿದ್ಯುತ್ ಪ್ರತಿನಿಧಿ ಸಂಘದ ಅಧ್ಯಕ್ಷರು. ಎಲ್ಲಾ ಜಿಲ್ಲೆಯಿಂದ 5 ಕಂಪನಿಯಿಂದ, ರಾಜ್ಯಾದ್ಯಂತ 5 ಕಂಪನಿಯಿಂದ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಈ ದಿವಸ ಮನವಿ ಕೊಡಲು ಬಂದಿದ್ದೇವೆ. ಕೃಷ್ಣ ಕಾಂಬ್ಳೆ, KMM ಕನ್ನಡ ನ್ಯೂಸ್, ಬೆಳಗಾವಿ.